ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಮನೆಯಂಗಳದ ಸಂಜೀವಿನಿ ಯಾವುದು ಅಂತ ನೀವು ನನ್ನ ಹತ್ರ ಕೇಳಿದ್ರೆ ನಾನದು ಪೇರಲೆ ಹಣ್ಣು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಸಿಗುವಂತಹ ರೀತಿಯಲ್ಲಿ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಈಸಿಯಾಗಿ ಸಿಗುವಂತಹ ಪೋಷಕಾಂಶ ಭರಿತವಾದಂತಹ ಅತಿ ಮುಖ್ಯವಾದ ಹಣ್ಣು ಅಂತ ಹೇಳಿದ್ರೆ ಅದು ಪೇರಲೆ ಹಣ್ಣು, ಅಥವಾ ಇದನ್ನ ಚೇಪೆಕಾಯಿ, ಸೀಬೆಕಾಯಿ, ಗ್ವಾವಾ ಫ್ರೂಟ್, ಹಲವಾರು ಹೆಸರುಗಳಿಂದ ಇದು ಕರೆಸ್ಕೊಳ್ಳುತ್ತೆ. ಸೊ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಇದನ್ನ ಅಮೃತ ಫಲ ಅಂತ ಕರೆದಿದ್ದಾರೆ. ವೀಕ್ಷಕರೇ ನೋಡಿ, ಅಮೃತ ಫಲ ಅಂತ ಅದಕ್ಕೆ ಹೆಸರು ಬಂದಿದೆ ಅಂತಂದ್ರೆ ಅದು ಅಮೃತಕ್ಕೆ ಸರಿಸಮನಾದ್ದು ಅಂತ. ಸೊ ಈ ಒಂದು ಪೇರಲೆ ಹಣ್ಣು ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಪೂರಕ, ಸೊ ಪೇರಲೆ ಹಣ್ಣಿನ ಜೊತೆಗೆ ಪೇರಲೆ ಎಲೆಯ ಉಪಯೋಗಗಳೇನು, ಮತ್ತು ಈ ಪೇರಲೆ ಹಣ್ಣಿನ ಸೇವನೆಯಲ್ಲಿ ಇರಬಹುದಾದಂಥ ಒಂದು ಎಚ್ಚರಿಕೆ ಕ್ರಮ ಏನು, ಈ ಒಂದು 3 ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಸೀಬೆ ಹಣ್ಣು, ಚೇಪೆಕಾಯಿ ಅಥವಾ ಪೇರಲೆ ಹಣ್ಣು ಸೊ ನಮ್ಮೆಲ್ಲರಿಗೂ ಈಸಿಯಾಗಿ ಸಿಗುವಂಥದ್ದು. ಸೊ ಇದರ ಪ್ರಾಮುಖ್ಯತೆ ಏನು, ಎಲ್ಲ ಹಣ್ಣುಗಳಿಗಿಂತ ಇದು ಏಕೆ ವಿಶೇಷ ಅಂತ ಹೇಳೋದಾದ್ರೆ, ಇದರಲ್ಲಿ ವಿಟಮಿನ್ ಸಿ ಅನ್ನುವಂಥದ್ದು ಅತ್ಯಂತ ಹೇರಳ ಪ್ರಮಾಣದಲ್ಲಿ ಇದೆ. ಸೊ ವಿಟಮಿನ್ ಸಿ ಉಪಯೋಗ ನಿಮಗೆ ಗೊತ್ತು, ಚರ್ಮದ ಆರೋಗ್ಯಕ್ಕೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ಕಣ್ಣಿನ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ, ಎಲ್ಲದಕ್ಕೂ ಕೂಡ ಅತಿ ಮುಖ್ಯವಾಗಿ ಬೇಕಾಗುವಂತ ಆಂಟಿ ಆಕ್ಸಿಡೆಂಟ್ ಅಂದ್ರೆ ಅದು ವಿಟಮಿನ್ ಸಿ. ಸೊ ಈ ಒಂದು ವಿಟಮಿನ್ ಸಿ ಅನ್ನ ನಾವು ನಿಂಬೆ, ಕಿತ್ತಳೆ, ಮೋಸಂಬಿ ಇಂಥ ಸಿಟ್ರಸ್ ಫ್ರೂಟ್ಸ್ ನಿಂದಾನೇ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡಿದೀವಿ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಚೇಪೆಕಾಯಿ ಅಥವಾ ಪೇರಲೆ ಹಣ್ಣಿನಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಖಂಡಿತ ಖುಷಿ ಪಡಬೇಕು. ಸೊ ಈ ವಿಟಮಿನ್ ಸಿ ಯ ಜೊತೆಗೆ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಅದು ಕೂಡ ಕೂದಲು, ಕಣ್ಣು ಮತ್ತು ಎಲುಬಿನ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಈ ಮ್ಯಾಗ್ನೀಷಿಯಂ ಕೂಡ ಈ ಪೇರಲೆ ಹಣ್ಣಿನಲ್ಲಿ ಹೇರಳವಾಗಿ ಲಭ್ಯ ಇದೆ. ಸೊ ಇದು ಎರಡರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ, ಇದು ಕಡಿಮೆ ಕ್ಯಾಲೋರಿಯನ್ನ ಹೊಂದಿದ್ದು ಹೆಚ್ಚು ಫೈಬರ್ ಅಂಶವನ್ನ ಹೊಂದಿದೆ. ಸೊ ಕಡಿಮೆ ಕ್ಯಾಲೋರಿ ಹೆಚ್ಚು ಫೈಬರ್ ಅಂದ ಕೂಡಲೇ ನೀವು ಕ್ಯಾಚ್ ಮಾಡ್ಬಿಡ್ಬೇಕು. ಏನು ಅಂತ ಹೇಳಿದ್ರೆ, ಈ ಹಣ್ಣನ್ನ ತಿಂದ್ರೆ ನಮಗೆ ವೇಟ್ ಗೇನ್ ಆಗೋದಿಲ್ಲ, ಶುಗರ್ ಜಾಸ್ತಿ ಆಗೋದಿಲ್ಲ ಅನ್ನುವಂಥದ್ದು. ಖಂಡಿತ ಹೌದು, ಕಡಿಮೆ ಕ್ಯಾಲೋರೀಸ್ ಹೆಚ್ಚು ಫೈಬರ್ ಇರುವಂಥದ್ದು. ನೀವು ಆಹಾರದ ನಂತರ ತಿಂದ್ರೆ ನಿಮಗೆ ಹೆಚ್ಚು ವೇಟ್ ಗೇನ್ ಆಗೋದಿಲ್ಲ, ಅಥವಾ ಆಹಾರದ ಬದಲು ತಿಂದ್ರೆ ಇದೇ ನಿಮಗೆ ತೂಕವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಮಧುಮೇಹವನ್ನ ಹತೋಟಿ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಿ ಸಹಕಾರಿಯಾಗ್ತದೆ. ವೀಕ್ಷಕರೇ, ಇದರ ಜೊತೆಗೆ ಲೈಕೋಪೀನ್ ಅನ್ನುವಂಥ ಒಂದು ಪ್ರಮುಖವಾದಂತಹ ಪೋಷಕಾಂಶ. ಸೊ ಸಾಮಾನ್ಯವಾಗಿ ಅದು ಟೊಮ್ಯಾಟೊನಲ್ಲಿ ಲಭ್ಯ ಇರ್ತದೆ ಹೆಚ್ಚಾಗಿ. ಈ ಒಂದು ಲೈಕೋಪೀನ್ ಅನ್ನುವಂಥದ್ದು ಪೇರಲೆ ಹಣ್ಣಿನಲ್ಲೂ ಕೂಡ ಲಭ್ಯ ಇದೆ. ಸೊ ಈ ಒಂದಷ್ಟು ಪೋಷಕಾಂಶಗಳು ಈ ಒಂದು ಪೇರಲೆ ಹಣ್ಣಿನಲ್ಲೇ ವಿಶೇಷವಾಗಿ ಇರುವಂಥದ್ದು. ಸೊ ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೆ, ರೋಗ ನಿರೋಧಕ ಶಕ್ತಿಗೆ, ರಕ್ತ ಪರಿಚಲನೆಗೆ, ತೂಕವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಮಧುಮೇಹವನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ಸಹಕಾರಿಯಾಗುವಂಥದ್ದು ಈ ಒಂದು ಪೇರಲೆ ಹಣ್ಣು. ಸೊ ಹಾಗಾಗಿ ಈ ಒಂದು ಸಮಸ್ಯೆ ಉಳ್ಳವರು ಇದನ್ನು ಯಥೇಚ್ಛವಾಗಿ ತಿನ್ನಬಹುದು ಅಂತ ನಾನು ಹೇಳ್ತೇನೆ. ಸೊ ಇದು ಒಂದು ವಿಚಾರ. ಆದ್ರೆ ಇದರ ಇನ್ನಷ್ಟು ಉಪಯೋಗಗಳನ್ನ ರಿಸರ್ಚರ್ಸ್ಗಳು ಸಾಬೀತುಪಡಿಸಿವೆ. ಸೊ ಇನ್ಯಾವುದಪ್ಪ ವಿಚಾರಗಳು ಅಂತ ಹೇಳಿದ್ರೆ, ಇದರಲ್ಲಿ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ಸ್ಗಳು ಲಭ್ಯ ಇರೋದ್ರಿಂದ ಹೃದಯದ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ, ಇದೆಲ್ಲದಕ್ಕೂ ಕೂಡ ಅತಿ ಮುಖ್ಯವಾಗಿ ಇದು ಬೇಕಾಗುವಂಥದ್ದು. ಸೊ ಡಯಟರಿ ಫೈಬರ್ ಹೆಚ್ಚಿನ ಅಂಶದಲ್ಲಿ ಇರೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗಲಿಕ್ಕೆ ಕೂಡ ಇದು ಸಹಕಾರಿ ಆಗುವಂಥದ್ದು. ಸೊ ಇದೆಲ್ಲ ವಿಚಾರಗಳನ್ನ ಗಮನಿಸಿದ್ರೆ ನೀವು ಯಾವುದೇ ದುಡ್ಡನ್ನ ಖರ್ಚು ಮಾಡದೆ ಅಥವಾ ಅತಿ ಕಡಿಮೆ ದುಡ್ಡನ್ನ ಖರ್ಚು ಮಾಡಿ ಅತಿ ಹೆಚ್ಚಿನ ಪೋಷಕಾಂಶಗಳನ್ನ ಪಡ್ಕೊಳ್ಬಹುದಾದಂಥದ್ದು ಯಾವುದರಿಂದ? ಖಂಡಿತವಾಗಿ ಈ ಸೀಬೆ ಹಣ್ಣು, ಚೇಪೆಕಾಯಿ ಅಥವಾ ಪೇರಲೆ ಹಣ್ಣಿನಿಂದ. ಸೊ ಇದನ್ನೆಲ್ಲವನ್ನ ನೋಡಿದ್ರೆ ನೀವು ಖಂಡಿತವಾಗಿ ಇನ್ನು ಮುಂದೆ ಈ ಪೇರಲೆ ಹಣ್ಣನ್ನ ತಿಂತೀರಿ. ನಮ್ಮ ವೀಕ್ಷಕರು ಒಬ್ರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಡಾಕ್ಟ್ರೇ, ಈ ಪೇರಲೆ ಬೀಜಗಳನ್ನ ತಿಂದ್ರೆ ಅದು ಸಮಸ್ಯೆ ಉಂಟು ಮಾಡುತ್ತಾ ಅಂತ. ಸೊ ನಾವು ನಮ್ಮ ಈ ವೈದ್ಯಕೀಯ ಅನುಭವದಲ್ಲಿ ಪೇರಲೆ ಹಣ್ಣಿನ ಬೀಜಗಳಿಂದ ಅಂಥ ತುಂಬಾ ಬದಲಾವಣೆಗಳಾಗಿರುವಂಥದ್ದು ಅಥವಾ ಸಮಸ್ಯೆಗಳಾಗಿರುವಂಥದ್ದನ್ನ ನೋಡಿಲ್ಲ. ಹಾಗಾಗಿ ಪೇರಲೆ ಹಣ್ಣಿನ ಬೀಜಗಳಿಂದ ಅದರಲ್ಲೂ ಕೂಡ ಪೋಷಕಾಂಶಗಳು, ಕೆಲವು ನ್ಯೂಟ್ರಿಯೆಂಟ್ಸ್ಗಳು ಲಭ್ಯ ಇದೆ ಅನ್ನೋದನ್ನೇ ರಿಸರ್ಚಸ್ ಹೇಳುತ್ತೆ. ಹಾಗಾಗಿ ಪೇರಲೆ ಹಣ್ಣಿನ ಬೀಜಗಳನ್ನ ನೀವು ತಿಂದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನ ಇದರಿಂದ ಹೇಳ್ಬೋದು. ಇನ್ನು ಕೆಲವರು ಕೇಳ್ತಾರೆ, ಡಾಕ್ಟರೇ, ಪೇರಲೆ ಹಣ್ಣಿನ ಬೀಜಗಳನ್ನ ಒಳಗಡೆ ತಿರುಳನ್ನ ತೆಗೆದು ತಿನ್ಬಹುದಾ ಅಂತ. ಖಂಡಿತವಾಗಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಪೂರ್ಣವಾಗಿ ಅದನ್ನ ಚೆನ್ನಾಗಿ ತೊಳೆದು ಮೇಲ್ಗಡೆ ಇರುವಂತಹ ಒಂದು ತೊಟ್ಟಿನ ಭಾಗವನ್ನು ಒಂದು ಸ್ವಲ್ಪ ನೀವು ತೆಕ್ಕೊಳ್ಬಹುದು. ಉಳಿದಂತ ಸಂಪೂರ್ಣವಾದ ಹಣ್ಣನ್ನ ನೀವು ತಿನ್ನಿ. ಸೊ ಇನ್ನು ಕೆಲವರು ಕೇಳ್ತಾರೆ,
ಡಾಕ್ಟರ್ ಕೆಂಪು ಪೇರಲೆ ಹಣ್ಣು ಒಳ್ಳೆಯದು ಅಥವಾ ಬಿಳಿ ಪೇರಲೆ ಹಣ್ಣು, ಒಳಗಡೆಗೆ ಅದರ ಕೆಂಪು ಮತ್ತು ಬಿಳಿ ಬಣ್ಣ ಇರ್ತದೆ. ಸೊ ಈ ಎರಡೂ ಪೇರಲೆ ಹಣ್ಣು ಕೂಡ ತುಂಬಾ ಒಳ್ಳೆಯದು. ಅದರ ಎರಡರಲ್ಲೂ ಕೂಡ ಸಮಾನವಾದಂತಹ ಪೋಷಕಾಂಶಗಳು ಲಭ್ಯ ಇದೆ. ಸೊ ಇದಿಷ್ಟು ಈ ಪೇರಲೆ ಹಣ್ಣಿನ ಬಗ್ಗೆ ಇರುವಂತಹ ಕೆಲವು ಇಂಪಾರ್ಟೆಂಟ್ ವಿಚಾರಗಳು. ಸೊ ಇದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಯಾವುದು ಅಂದ್ರೆ, ಪೇರಲೆ ಎಲೆಗಳು ಕೂಡ ಅಷ್ಟೇ ಪೋಷಕಾಂಶದ, ಅಷ್ಟೇ ಔಷಧೀಯ ಗುಣವನ್ನು ಹೊಂದಿರುವಂಥದ್ದು. ಸೊ ಇವತ್ತೊಂದು ವಿಶೇಷವಾದಂತಹ ಒಂದು ರೆಸಿಪಿಯನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ನಮ್ಮ ಮಹಿಳೆಯರ ಒಂದು ಮುಟ್ಟಿನ ಸಂದರ್ಭದಲ್ಲಿ ಆಗಬಹುದಾದಂತಹ ಕ್ರ್ಯಾಂಪ್ಸ್ ಅನ್ನ, ಈ ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪೇರಲೆ ಎಲೆಗಳ ಕಷಾಯ ತುಂಬಾ ಸಹಕಾರಿಯಾಗುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರುವಂತ ವಿಷಯ. ಸೊ ಈ ಒಂದು ಪೇರಲೆ ಎಲೆಗಳನ್ನ ಸ್ವಲ್ಪ ಜಜ್ಜಿ ನೀವು ಅದನ್ನ ಕುದಿಸಿ ಈ ಬಂದಂತ ಒಂದು ಕಷಾಯವನ್ನ ದಿನಕ್ಕೆ ಒಂದು 3 ರಿಂದ 4 ಬಾರಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕುಡಿಬೇಕು. ಯಾವಾಗ ಕುಡಿಬೇಕು? ಈ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ನಿಮಗೆ ಮುಟ್ಟಿನ ದಿನಗಳ 1 ವಾರ ಮುಂಚೆಯಿಂದ ಈ ಒಂದು ಕಷಾಯವನ್ನ ನೀವು ಕುಡಿಬೇಕು. ಸೊ ಮುಟ್ಟಿನ ಸಂದರ್ಭದಲ್ಲಿ ಕುಡಿದ್ರೂ ಕೂಡ ಯಾವುದೇ ಅಪಾಯ ಇಲ್ಲ. ಸೊ 1 ವಾರ ಮುಂಚಿನಿಂದ ನೀವು ಶುರು ಮಾಡಿ ದಿನಕ್ಕೆ 3 ರಿಂದ 4 ಬಾರಿ 50-50 ಮಿಲಿಯಷ್ಟು ಈ ಒಂದು ಪೇರಲೆ ಕುಡಿ ಅಥವಾ ಪೇರಲೆ ಎಲೆಗಳ ಜಜ್ಜಿದ ಕಷಾಯವನ್ನ ಮಾಡ್ಕೊಂಡು ಕುಡಿದ್ರೆ ಈ ಮೆನ್ಸ್ಟ್ರುವಲ್ ಕ್ರ್ಯಾಂಪ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ರೆಸಿಪಿ ಯಾವುದಪ್ಪ ಅಂದ್ರೆ, ಈ ಪೇರಲೆ ಎಲೆಗಳ ಈ ಕಷಾಯ ಭೇದಿ ಆಗುವುದನ್ನ ಅಥವಾ ಲೂಸ್ ಮೋಷನ್ ಆಗುವುದನ್ನ ನಿಲ್ಲಿಸಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಇದರಲ್ಲಿರುವಂತಹ ಕಷಾಯ ರಸ, ವೀಕ್ಷಕರೇ, ಕಷಾಯ ರಸ ಸ್ತಂಭಕ. ಸೊ ಈ ಒಂದು ಕಷಾಯ ರಸದಿಂದಾಗಿ ಪೇರಲೆ ಎಲೆಗಳ ಕಷಾಯವನ್ನ ನೀವು ಲೂಸ್ ಮೋಷನ್ ಅಥವಾ ಭೇದಿಯ ಸಂದರ್ಭದಲ್ಲಿ ಕುಡಿದ್ರೆ ಅದು ಭೇದಿಯನ್ನು ಹತೋಟಿಗೆ ತರಲಿಕ್ಕೆ ಅಥವಾ ಸರಾಗವಾಗಿ ಮಲ ವಿಸರ್ಜನೆ ಸರಿಯಾಗಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಪೇರಲೆ ಹಣ್ಣು ಎಷ್ಟು ಔಷಧಿಯುತವೋ ಪೇರಲೆ ಎಲೆಗಳು ಕೂಡ ಅಷ್ಟೇ ಔಷಧಿಯುತ. ಸೊ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು, ಅಲ್ಸರ್ ಆಗುವಂಥದ್ದು ಅಂಥ ಸಂದರ್ಭಗಳಲ್ಲಿ ಈ ಪೇರಲೆಯ ಚಿಗುರೆಲೆಗಳನ್ನ ಜಗದು ತಿನ್ನೋದ್ರಿಂದ ಕೂಡ ಅದು ಬೇಗನೆ ವಾಸಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವ್ರಣರೋಪಣ ಅಂತ ಕರೀತಾರೆ. ಸೊ ಅಲ್ಸರನ್ನ ಬೇಗ ಕಡಿಮೆ ಮಾಡುವಂಥ ಗುಣ ಈ ಪೇರಲೆ ಚಿಗುರೆಲೆಗಳಿಗೆ ಇದೆ. ಸೊ ಪೇರಲೆ ಎಲೆಗಳು ಮತ್ತು ಹಣ್ಣು ಎರಡೂ ಕೂಡ ಅಷ್ಟೇ ಔಷಧಿಯುತವಾಗಿರೋದ್ರಿಂದ ಅದನ್ನ ಖಂಡಿತವಾಗಿ ಯಾರು ನೀವು ಬಿಡಬೇಡಿ. ಎಲ್ಲರೂ ಸಿಕ್ಕಿದಾಗ ಅದನ್ನ ಬಳಸ್ಕೊಳ್ಳಿ, ಅದರ ಉಪಯೋಗವನ್ನ ಪಡ್ಕೊಳ್ಳಿ. ಆದರೆ ಒಂದು ಜಾಗರೂಕ ವಿಷಯವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮಳೆಗಾಲ ಆಗಿರೋದ್ರಿಂದ ಯಾರು ಹೆಚ್ಚಿನ ಕಫ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ, ಯಾರು ಗಂಟಲಿನ ಸಮಸ್ಯೆಯಿಂದ, ಕಫದ ಸಮಸ್ಯೆಯಿಂದ, ಅಸ್ತಮಾ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ, ಅಂಥವರು ಪೇರಲೆ ಹಣ್ಣನ್ನ ತುಂಬಾ ಹೆಚ್ಚಿಗೆ ಇದ್ದಾಗ ತಿನ್ನದೇ ಇದ್ರೂ ಪರವಾಗಿಲ್ಲ, ಅಥವಾ ಅದನ್ನ ಹಗಲು ಟೈಮಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀವು ತಿನ್ಬಹುದು, ಅಥವಾ ಕೆಲ ದಿನಗಳ ಕಾಲ ಅದನ್ನ ತಿನ್ನದೇ ಇದ್ರೆ ಒಳ್ಳೆಯದು. ಸೊ ಯಾರು ಕಫದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ, ಅಸ್ತಮಾ ಸಮಸ್ಯೆ ಇದೆ ಅಥವಾ ನೆಗಡಿ ಆಗಿದೆ, ಆ ಸಂದರ್ಭದಲ್ಲಿ ಇದು ಸ್ವಲ್ಪ ತಂಪಿನ ಗುಣವನ್ನು ಹೊಂದಿರೋದ್ರಿಂದ ಈ ಒಂದು ಸಮಸ್ಯೆಯ ಸಂದರ್ಭದಲ್ಲಿ ನೀವು ಇದನ್ನ ತಿನ್ನೋದನ್ನ ಬೇಡ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಈ ಒಂದು ಪೇರಲೆ ಹಣ್ಣಿನ ಒಂದು ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಆದರೆ ಖಂಡಿತವಾಗಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಸರ್ಗ ಮನೆ ಸಿರ್ಸಿ ಯೂಟ್ಯೂಬ್ ಚಾನೆಲ್ನ ಜೊತೆಗೆ ಕನಕ ನಿಸರ್ಗ ಮನೆ ಅನ್ನುವಂಥ ಚಾನೆಲಲ್ಲೂ ಕೂಡ ನಾವು ಇದೆಲ್ಲ ವಿಡಿಯೋಗಳನ್ನ ಈಗ ಪೋಸ್ಟ್ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಆ ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಬರುವಂಥ ಇನ್ನೂ ಕೆಲವು ವಿಚಾರಗಳನ್ನು ಕೂಡ ನೀವು ತಿಳ್ಕೋಬಹುದು. ಸೊ ಈಗಾಗಲೇ ನಾನು ಹೇಳಿರುವಂತೆ ನಮ್ಮ ನಿಸರ್ಗ ಮನೆಯ ಮೊದಲನೇ ಬ್ರ್ಯಾಂಚ್ ಕನಕ ನಿಸರ್ಗ ಮನೆ ಕಾಗಿನೆಲೆ ಹಾವೇರಿ. ಸೊ ಹಾವೇರಿಯ ಒಂದು ಸುಂದರ ಪಾರ್ಕ್ನ ಮಧ್ಯೆ ಈ ಒಂದು ಕನಕ ನಿಸರ್ಗ ಮನೆ ಅನ್ನುವಂಥ ಫಂಕ್ಷನಲ್ ಮೆಡಿಸಿನ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಆಯುರ್ವೇದ, ನ್ಯಾಚುರೋಪತಿ, ಇನ್ನಿತರ ಎಲ್ಲ ಏಡೆಡ್ ಸೈನ್ಸ್ಗಳಿಂದ ತೆಗೆದುಕೊಂಡಂಥ ಸಾರವನ್ನು ಸೇರಿಸಿ ಮಾಡಿದಂಥ ಫಂಕ್ಷನಲ್ ಮೆಡಿಸಿನ್ ಅನ್ನುವಂಥದ್ದು ಒಂದು ಸಿಸ್ಟಮ್ನ ಅಡಿಯಲ್ಲಿ ಕಷ್ಟಕರವಾದಂಥ ಸಮಸ್ಯೆಗಳಿಗೆ ಅತ್ಯುತ್ತಮವಾದಂಥ ಚಿಕಿತ್ಸೆಯನ್ನು ಹಲವು ತಿಂಗಳುಗಳಿಂದ ನೀಡ್ತಾ ಬರ್ತಾ ಇದ್ದೇವೆ. ಸೊ ಹಾಗಾಗಿ ನೀವು ಈ ಬರ್ತಾ ಇರುವಂಥ ನಂಬರ್ಗಳಿಗೆ ಕರೆ ಮಾಡಿ ಕನಕ ನಿಸರ್ಗ ಮನೆ ಹಾವೇರಿಯಲ್ಲೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪನ್ನು ಲಿಂಕನ್ನು ಕೂಡ ಜಾಯ್ನ್ ಆಗಿ ಸೊ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.